ಎಜಿ ನ್ಯೂಸ್ಗೆ ಸ್ವಾಗತ. ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿ ನಗರಸಭೆ ಸಂಕೀರ್ಣ ಸುತ್ತಲೂ ಜಾಲಿ ಗಿಡಗಳು ಬೆಳೆದಿದ್ದು ಎಲ್ಲೆಂದರಲ್ಲಿ ತ್ಯಾಜ್ಯ ಸಂಗ್ರಹವಾಗಿದೆ. ಅಕ್ರಮ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಆರೋಪಿಸಿದ್ದಾರೆ. ತಾಲೂಕಿನ ಚಿತ್ತಾಪುರ ರಸ್ತೆಯಲ್ಲಿ ಇರುವಂತಹ ನಗರಸಭೆ ಸಂಕೀರ್ಣ ಸ್ಥಳಕ್ಕೆ ಭೇಟಿ ಒಳ ಮತ್ತು ಹೊರಭಾಗದಲ್ಲಿ ಪರಿಶೀಲನೆ ಮಾಡಿದ ಬಳಿಕ ಮಾಧ್ಯಮ ಹೇಳಿಕೆ ಕೊಟ್ಟಿರುವ ಅವರು ನಗರಸಭೆ ಸಂಕೀರ್ಣ ನಿರ್ಮಾಣಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿ ಸಾರ್ವಜನಿಕರಿಗೆ ಉಪಯೋಗವಿಲ್ಲದಂತಾಗಿದೆ ಎಂದು ಆಗ್ರಹಿಸಿದರು. ಆದರೆ ಜಿಲ್ಲಾಡಳಿತ ಮತ್ತು ನಗರಸಭೆ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಹಗಲು ರಾತ್ರಿ ವೇಳೆ ಈ ಸಂಕೀರ್ಣದಲ್ಲಿ ಅನೈತಿಕ ಚಟುವಟಿಕೆಗಳಿಂದ ಕೂಡಿದೆ ಎಂದು ಅವರು ಆರೋಪಿಸಿದ್ದಾರೆ. ಕ್ರೀಡೆಗಳು ಮದ್ಯ ಸೇವಿಸಿ ಎಲ್ಲಂದರಲ್ಲಿ ಮದ್ಯದ ಬಾಟಲಿಗಳನ್ನ ಬಿಸಾಡಿ ಮಲಮೂತ್ರ ಮಾಡಿರುವುದರಿಂದ ಮೂಗು ಮುಚ್ಚಿಕೊಂಡು ತಿರುಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಟ್ಟಡ ಒಳ ಮತ್ತು ಹೊರ ಭಾಗದೆಲ್ಲ ಸುತ್ತಲೂ ಜಾಲಿ ಗಿಡಗಳು ಬೆಳೆದಿದ್ದು ಕಿಡಿಗೇಡಿಗಳು ಕಲ್ಲು ಹೊಡೆದು ಕಿಟಕಿ ಹಾಳಾಗಿದೆ. ಇದಕ್ಕೂ ಕೂಡ ಕಿಡಿಗೇಡಿಗಳಿಂದ ಅಪಾಯ ತಗುಲುವ ಸಾಧ್ಯತೆ ಇದೆ. ಬಳಕೆಗೆ ಬರುವ ಮೊದಲೇ ಸಂಕೀರ್ಣ ಹಾಳಾಗಿ ಹೋಗ್ತಾ ಇದೆ. ಒಂದು ವಾರದಲ್ಲೇ ಸಂಕೀರ್ಣವನ್ನ ದುರಸ್ತಿಗೊಳಿಸಿ ಸ್ವಚ್ಛಗೊಳಿಸಿ ಕಲರಿಂಗ್ ಮಾಡಿಸಿ ಸಾರ್ವಜನಿಕರಿಗೆ ವಿತರಣೆ ಮಾಡಿ ನಗರಸಭೆಗೆ ಆದಾಯ ಮಾಡಿಕೊಳ್ಳಿ ಅಂತ ಉಮೇಶ್ ಕೆ ಮುದ್ದಾಳ್ ಸಲಹೆ ಕೊಟ್ಟಿದ್ದಾರೆ. ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿ ಇರತಕ್ಕಂಥ ನಗರಸಭೆ ಮಳಿಗೆಗಳು ಸುಮಾರು 34 ಹೆಚ್ಚು ಮಳಿಗೆಗಳು ಸುಮಾರು 80 ವರ್ಷಗಳಿಂದ ನಿರ್ಮಾಣ ಮಾಡಿ ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಕೂಡ ಇವತ್ತಿನ ದಿವಸ ಸಾರ್ವಜನಿಕರಿಗೆ ಯಾರಿಗೆ ಬಳಕೆಗಿಲ್ಲ. ಆಮೇಲೆ ಏನೇನೋ ನಗರಸಭೆ ಕಚೇರಿ ಕಟ್ಟೋ ಟೈಮ್ನಾಗ ಇಲ್ಲಿ ಬಂದ್ಮ್ಯಾಗ ಅವ್ರು ಹೋದ್ಮ್ಯಾಗ ಇಲ್ಲೆಲ್ಲ ರಾತ್ರಿ ಅನೈತಿಕ ಚಟುವಟಿಕೆ ತಾಣ ಆಗಿದ್ದೆ. ದಿನನಿತ್ಯ ಮದ್ಯಪಾನ ತಂದು ಸೇವನೆ ಮಾಡ್ತಾರೆ. ಎಲ್ಲಿ ಬಂತಲ್ಲೇ ಏನದ ಮಲ ಮೂತ್ರ ವಿಸರ್ಜನೆ ಮಾಡಿ ಗಬ್ಬೆದ್ದು ಆಗ್ಲಾಗತ್ತದ. ಇದರಲ್ಲಿ ಯಾವ ಟೈಮ್ನಾಗ ಏನಾದ್ರೂ ಇದಕ್ಕೆ ನೇರ ನಗರಸಭೆನೇ ಹೊಣೆ ಆಗ್ಬೇಕಂತ ಜಿಲ್ಲಾಡಳಿತ ತಕ್ಷಣ ಒಂದು ವಾರದೊಳಗೆ ಎಲ್ಲೆಲ್ಲಿ ಶಿಥಿಲಗೊಂಡದ ಎಲ್ಲ ರಿಪೇರ್ ಮಾಡಬೇಕು, ಸ್ವಚ್ಛತೆ ಮಾಡಬೇಕು, ಪೇಂಟಿಂಗ್ ಮಾಡಿಕೇಸಿ ಹರಾಜ್ ಮಾಡಿಕೇಸಿ ಎಲ್ಲರಿಗೂ ಕೊಟ್ಟು ಇದನ್ನ ಬಳಕೆ ಬರ್ತಕ್ಕಂಥ ಕೆಲಸ ಮಾಡೋದು. ಬಳಕೆ ಮಾಡಿದ್ರೆ ನಗರಸಭೆಗೂ ಆದಾಯ ಬರ್ತದ. ಮತ್ತಿಲ್ಲಿ ಏನಾಗ್ತದ ಅನೈತಿಕ ಚಟುವಟಿಕೆ ಕಡಿವಾಣ ಆದ ಅಂತ ಇಂತಹ ಕೋಟಿಗಟ್ಟಲೆ ಸಾರ್ವಜನಿಕರ ಯಾದಗಿರಿ ನಗರ ಜನತೆಯ ಹಣದಲ್ಲಿ ಕಟ್ಟಿರ್ತಕ್ಕಂಥದ್ದು ಬಳಕೆಗಿರೋದು ದುರದೃಷ್ಟಕರ. ಇದು ಬಗಲಾಗ ಒಂದು ಆಂಜನೇಯ ದೇವಸ್ಥಾನ ಅದ, ಮತ್ತೆ ನಾವು ಟೆಕ್ಸಿ ಸ್ಟ್ಯಾಂಡ್ನವ್ರು ಇಲ್ಲಿ ಇರ್ತಾರ ಅನ್ನೋದಕ್ಕೋಸ್ಕರ ಇದೊಂದು ಸ್ವಲ್ಪ ಸ್ವಚ್ಛತೆ ಅದ. ಇಷ್ಟೊಂದು ಈ ಮಟ್ಟಕ್ಕೆ ಬಂದಿದೆ. ಇಲ್ಲಾಂದ್ರೆ ಇನ್ನೂ ಕೂಡ ಅನೈತಿಕ ಚಟುವಟಿಕೆ ಹೆಚ್ಚಿ ಅಥವಾ ಎಲ್ಲಿದ್ದಲ್ಲಿ ಮದ್ಯ ಬಾಟ್ಲು ಎಲ್ಲ ಬಿದ್ದಾವ. ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕು. ತಕ್ಷಣ ಇದನ್ನು ಕಲರಿಂಗ್ ಮಾಡಿ ಇದು ಅಲ್ಲ ಕ್ರ್ಯಾಕ್ ಆಗಿರ್ತಕ್ಕಂಥ ಎಲ್ಲೆಲ್ಲ ಶಿಥಿಲಗೊಂಡಿದೆ ಎಲ್ಲ ಕಡೆ ರಿಪೇರ್ ಮಾಡಿ ಕೇಸಿ ಸ್ವಚ್ಛತೆ ಮಾಡಿ ಕಲರಿಂಗ್ ಮಾಡಿ ಕೇಸಿ ಏನದ ಎಲ್ಲರಿಗೂ ಬಳಕೆಗೆ ಬರ್ತಕ್ಕಂಥ ಕೆಲಸಕ್ಕೆ ಆಗ್ಬೇಕು. ಎಷ್ಟನ್ನ ಬರಲಿ ಇದಕ್ಕೆ 1,000 ಬರಲಿ, 2,000 ಬರಲಿ, 5,000 ಬರಲಿ, ಅದನ್ನ ಅಮೌಂಟನ್ನು ನಗರಸಭೆಗೆ ಆದ್ರೆ ಅದು ಬಳಕೆ ಮಾಡ್ಲಿಕ್ಕೆ ಅನ್ಕಲ್ಲ. ಅದು ತಕ್ಷಣ ಎಚ್ಚೆತ್ಕೊಡ್ಬೇಕು. ಒಂದು ವಾರದೊಳಗೆ ಇದು ಕಾರ್ಯ ಚಾಲೂ ಆಗದಿದ್ರೆ ಇದೇ ಕಚೇರಿ ಮುಂದನೆ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದೆ. ನಗರಸಭೆ ಇಲ್ಲಿ ನಗರಸಭೆ ಇದ್ದ ಮೇಲೆ ಇದು ಸಟ್ರುಗಳು ಆಯಿತು, ಏಷ್ಯಾವಾಟಿಗೆ ಆಯಿತು, ಕುಡಿದು ತಿಂದು ಪೂರ ಇದು ಹೊಲಸು ಗಬ್ಬೆದ. ಇದು ನಮ್ಮ ನಗರಸಭೆ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಇದು ಕೂಡಲೇ ಇದು ಕಲರಿಂಗ್ ಆಗಲಿ ಇದು ಸ್ವಚ್ಛತೆ ಕಾಪಾಡಬೇಕು. ನಮ್ಮ ಇಲ್ಲಿ ಬಾಜು ಗಿರಿನಾಡು ಟೆಕ್ಸ್ಟೈಲ್ ಇದ್ದ ಕಾರಣ ಸ್ವಲ್ಪ ಇದು ಸ್ವಚ್ಛತ್ತು. ಈಗ ನಗರಸಭೆ ಹೋದ್ಮೇಲೆ ಇಲ್ಲಿ ಏಷ್ಯಾವಾಟಿಕೆ ನಡೀತದ, ಎಲ್ಲ ಕುಡಿದು ತಿಂದು ಎಲ್ಲ ಗಬ್ಬೆದ್ದು ಬಿಟ್ಟದ. ಇದು ಕಲರಿಂಗ್ ಅದೆಲ್ಲ ಮಾಡಿ ಯಾರ್ಯಾರು ಸಾರ್ವಜನಿಕ ಸಟ್ರ ಬಾಡಿಗೆ ಕೊಡಬೇಕಂತ. ನಮಸ್ತೆ, ಅಸ್ಸಲಾಂ ವಲೈಕುಂ. ನಾನು ಸಲೀಂ ಶೇಖ್, ಗಿರಿನಾಡು ಟ್ಯಾಕ್ಸಿ ಚಾಲಕರ ತಾಲೂಕು ಅಧ್ಯಕ್ಷ. ಇಲ್ಲಿ ಇದು ನಮ್ಮ ನಗರಸಭೆ ಏನು ಹಳೆದಿತ್ತಿದ್ವಿ, ಇಲ್ಲಿಂದ ಹೊಸ ನಗರಸಭೆ ಆದಮೇಲೆ ಈ ನಗರಸಭೆಗೆ ಯಾರು ನೋಡವಲ್ರು. ಇಲ್ಲಿ ಬರೀ ಕುಡಿಯೋರು, ರಂಡಿಬಾಜಿ ಮಾಡೋರು ಇಲ್ಲಿ ಬಂದು ನೋಡ್ರಿ ಬಾಟಲ್ ಎಷ್ಟು ಇಲ್ಲಿ ಹೋಗದಾರ. ಸ್ವಚ್ಛತೆ ಇಲ್ಲ ಇಲ್ಲಿ. ನಾವು ಟ್ಯಾಕ್ಸಿಯವರು ಇಲ್ಲೇ ಇರ್ತೀವಿ, ನಮ್ಗೆ ಸ್ವಚ್ಛತೆ ಬೇಕು. ಇಲ್ಲ ಅಂದರೆ ಉಮೇಶ್ ಅಣ್ಣನ ನೇತೃತ್ವದಲ್ಲಿ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ಮತ್ತೆ ನಮ್ಗೆ ಇದೆಲ್ಲ ರಿಪೇರಿ ಮಾಡಿ ಕೊಡಬೇಕು. ಇದು ಏನಾದ ಎಷ್ಟು ಸಟ್ರುಗಳು ಬಂದಾವ್ರಿ, ಯಾರಿಗೇನು ಕೆಲಸಕ್ಕೆ ಬರ್ತಾವ್ರಿಗೆ, ಯಾವ ವ್ಯಾಪಾರದವ್ರಿಗೆ ಕೊಟ್ಟು ಆದಾಯ ತಗೋಬೇಕು. ನಗರಸಭೆಗೆ ಆದಾಯ ಆಗ್ತದ, ಈ ಕೊಟ್ಟೋರಿಗೇನು ಆದಾಯ ಆಗ್ತದ. ಅದಕ್ಕೆ ನಾವು ಎಲ್ಲರೂ ಇಲ್ಲಿ ಗಿರಿನಾಡು ಟ್ಯಾಕ್ಸಿ ಚಾಲಕರು ಮತ್ತು ಉಮೇಶ್ ಅಣ್ಣವರ ನೇತೃತ್ವದಲ್ಲಿ ನಾವಿಲ್ಲಿ ಸ್ವಚ್ಛತೆಗಾಗಿ ಬಂದಿದ್ದೀವಿ. ನೀವು ಎಲ್ಲ ಇದು ಒಂದು ವಾರದೊಳಗೆ ಸ್ವಚ್ಛತೆ ಮಾಡಬೇಕು, ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳ್ತೀವಿ. ಇದೇ ಸಂದರ್ಭದಲ್ಲಿ ಪವನ ಶರಣಪ್ಪ, ನಾರಾಯಣಪೇಟ, ಸಾಬಯ್ಯ ಗುತ್ತೇದಾರ್, ಸಲೀಂ ಶೇಖ್ ಗುಂಡ್ಲೂರು, ಖಾಜಾ ಕ್ಯಾತನಾಳ, ಅಜೀಜ್ ಪಟೇಲ್, ಜಾಕೀರ್ ತಿಮ್ಮಯ್ಯ, ವಾಬಾಬೈ, ಸದಂ, ರಫೀಕ್ ನಾಯಕಲ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಕೂಡಲೇ ಜಿಲ್ಲಾಡಳಿತ ಮತ್ತು ನಗರಸಭೆ ಒಂದು ವಾರದ ಒಳಗೆ ಸಮಸ್ಯೆ ಇತ್ಯರ್ಥಪಡಿಸಬೇಕು. ಇಲ್ಲದಿದ್ದಲ್ಲಿ ಸಂಕೀರ್ಣ ಮುಂಭಾಗದಲ್ಲಿ ಇರುವ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಜಿಲ್ಲೆಗೆ ಮತ್ತೊಂದು ಹೆಸರೇ ಕುಮಾರಸ್ವಾಮಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.